ಬಿಬಿಎಂಪಿ ನೋಡಿದ್ರೆ ಇರುವಂತಹ ಗುಂಡಿಗಳನ್ನು ನಾವು ಮುಚ್ಚುತ್ತಾ ಇದ್ದೀವಿ ಸಮರೋಪಾದಿಯಲ್ಲಿ ಅಂತ ಹೇಳ್ತಾರೆ. ಆದರೆ ಈ ರಸ್ತೆಯ ಸ್ಥಿತಿ ಅಂತೂ ದೇವರಿಗೆ ಪ್ರೀತಿ ಅನ್ನೋ ರೀತಿ ಇದೆ. ಈ ರಸ್ತೆಯಲ್ಲಿ ಹೋಗಬೇಕಾದ್ರೆ ಜೀವ ಉಳಿದ್ರೆ ಸಾಕಪ್ಪ ಅಂತ ಹೇಳಿ ಪ್ರಯಾಣಿಕರು ಸಾಕುವಂತಹ ಅತ್ಯಂತ ದುರ್ಮಾರ್ಗದ ವಿಚಾರ ಇದು. ಹಾಗಾದ್ರೆ ಯಾವುದು ಆ ರಸ್ತೆ, ಯಾಕೆ ಇಷ್ಟೊಂದು ಅಧ್ವಾನ, ಯಾಕೆ ಸರಿ ಆಗ್ತಾ ಇಲ್ಲ? ಡೀಟೇಲ್ಸ್ ನೋಡ್ಕೊಂಡು ಬರೋಣ ಬನ್ನಿ. ಈ ರಸ್ತೆಯಲ್ಲಿ ಸಂಚರಿಸುವುದಕ್ಕೆ ಡಬಲ್ ಗುಂಡಿಗೆ ಬೇಕು. ಗುಂಡಿ ಇಲ್ಲ, ಹಂಪ್ಸ್ ಇಲ್ಲ, ಆದ್ರೂ ಈ ರಸ್ತೆ ಡೇಂಜರ್. ಈ ರಸ್ತೆಯಲ್ಲಿ ತಿಂಗಳಿಗೆ ಕನಿಷ್ಠ 20 ಅಪಘಾತಗಳು ಫಿಕ್ಸ್. ಬೆಂಗಳೂರಿನ ರಸ್ತೆಗಳು ಪದೇ ಪದೇ ಸುದ್ದಿಯಲ್ಲಿರುತ್ತೆ. ಏನಾದರೂ ಒಂದು ಸಮಸ್ಯೆ ಸವಾರರಿಗೆ ಎದುರಾಗಿ ಪರದಾಡೋದು ನಗರದ ರಸ್ತೆಗಳಲ್ಲಿ ಕಾಮನ್ ಆಗಿ ಹೋಗಿದೆ. ಇವತ್ತು ನಾವು ಹೇಳ್ತಾ ಇರೋ ರಸ್ತೆಯ ಸ್ಟೋರಿ ಕೂಡ ಅಂತಹದ್ದೇ. ಈ ರಸ್ತೆಯಲ್ಲಿ ನಿತ್ಯ ಏಳೋದು ಬೀಳೋದು ಕಾಮನ್ ಆಗಿಬಿಟ್ಟಿದೆ. ಆದರೆ ಇಲ್ಲಿ ಹಳ್ಳ, ಗುಂಡಿ, ಅವೈಜ್ಞಾನಿಕ ಕಾಮಗಾರಿಯಂತಹ ಸಮಸ್ಯೆಗಳಿಲ್ಲ. ಆದರೂ ಈ ರಸ್ತೆಯಲ್ಲಿ ತಿಂಗಳಿಗೆ ಕನಿಷ್ಠ 20 ಆಕ್ಸಿಡೆಂಟ್ಗಳು ಫಿಕ್ಸ್ ಅಂತೆ. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಕಂಠೀರವ ಸ್ಟುಡಿಯೋ ಸಂಪರ್ಕಿಸುವ ರಸ್ತೆ ಇದೆ ನೋಡಿ. ಕೆಲ ವರ್ಷದ ಹಿಂದಷ್ಟೇ ಈ ರಸ್ತೆಯನ್ನ ವೈಟ್ ಟ್ಯಾಪಿಂಗ್ ಮಾಡಲಾಗಿದೆ. ರಸ್ತೆಯಲ್ಲಿ ಗುಂಡಿ, ಹಂಪ್ಸ್ ಏನೂ ಇಲ್ಲದಿದ್ರೂ ಕೂಡ ನಿತ್ಯ ಆಕ್ಸಿಡೆಂಟ್ಗಳು ಆಗುತ್ತಲೇ ಇರುತ್ತೆ. ಕಾರಣ ರಸ್ತೆಯ ಮೇಲಿರುವ ಮರಳು. ರಸ್ತೆಯ ಮೇಲೆ ಮರಳಿರುವ ಪರಿಣಾಮ ನಿತ್ಯ ಈ ಭಾಗದಲ್ಲಿ ಸಂಚರಿಸುವ ದ್ವಿಚಕ್ರ ಸವಾರರು ಸ್ಕಿಡ್ ಆಗಿ ಬೀಳುತ್ತಲೇ ಇದ್ದಾರೆ. ರಸ್ತೆಯ ಎರಡೂ ಕಡೆಯಿಂದಲೂ ಕೂಡ ಡೌನ್ ಇರುವ ಪರಿಣಾಮ ವೇಗವಾಗಿ ಬಂದಾಗ ರಸ್ತೆ ಸ್ಕಿಡ್ ಆಗ್ತಿದೆ. ಇದರಿಂದ ಬೈಕ್ ಸವಾರರು ಬೀಳ್ತಿದ್ದಾರೆ. ಇನ್ನು ನಿತ್ಯ ಈ ಸಮಸ್ಯೆ ಆಗ್ತಾ ಇದ್ರೂ ಬಿಬಿಎಂಪಿ ಅಧಿಕಾರಿಗಳು ಮಾತ್ರ ತಲೆ ಕೆಡಿಸ್ಕೊಳ್ತಿಲ್ಲ. ನಗರದ ರಸ್ತೆಗಳನ್ನು ಸ್ವಚ್ಛ ಮಾಡುವುದಕ್ಕಾಗಿಯೇ ಬಿಬಿಎಂಪಿಯಿಂದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ವಾಹನಗಳನ್ನು ತಂದಿದ್ರು. ರಸ್ತೆಯನ್ನು ಸ್ವಚ್ಛ ಮಾಡ್ತಿಲ್ಲ. ಪರಿಣಾಮ ಸವಾರರು ನಿತ್ಯ ರಸ್ತೆಯಲ್ಲಿ ಸ್ಕಿಡ್ ಆಗಿ ಬೀಳೋದು ಕಾಮನ್ ಆಗ್ತಿದೆ. ಈ ಬಗ್ಗೆ ಬೀಳುವ ಸವಾರರನ್ನು ನೋಡಿ ಹೈರಾಣಾಗಿರುವಂತಹ ಸ್ಥಳೀಯರು ಬಿದ್ದವರನ್ನ ನಿತ್ಯ ಎತ್ತುವುದೇ ನಮ್ಮ ಕೆಲಸವಾಗಿದೆ ಅಂತ ಹೇಳಿ ಬಿಬಿಎಂಪಿ ನಿರ್ಲಕ್ಷ್ಯದ ವಿರುದ್ಧ ಬೇಸರವನ್ನು ಹೊರಹಾಕಿದ್ದಾರೆ. ಡಸ್ಟಿಂದ ಮರಳು ಲಾರಿ ಒಂದು ಸ್ವಲ್ಪ ಮರಳು ಚೆಲ್ಕೊಂಡು ಹೋಗ್ಬಿಟ್ಟಿದೆ. ಅದರಿಂದ ನಿನ್ನೆನೂ ಇಬ್ಬರು ಬಿದ್ದರು. ಇದೇ ನಮ್ಮ ಬಂಕ್ ಎದುರುಗಡೆ ನಿನ್ನೆ ಇಬ್ಬರು ಬಿದ್ದರು. ಸಣ್ಣ ಪುಟ್ಟ ಗಾಯ ಆಗ್ತು. ಈ ಒಂದು ತಿಂಗಳಿಂದ ಆವ್ರೇಜ್ ತೊಗೋಬೇಕು ಅಂದರೆ ಒಂದು 10ರಿಂದ 15 ಜನ ಬಿದ್ದಿದ್ದಾರೆ. ನೀವು ಯಾವತ್ತಾದರೂ BBMP ಆಫೀಸ್ ಹೋಗಿ ನೋಡಿದ್ರೆ ಆ ಮಿಷಿನ್ಗಳೆಲ್ಲ ಒಂದು ಕಡೆ ಗೋಡನಲ್ಲಿ ಹಾಕ್ಬಿಟ್ಟು ತುಕ್ಕಿ ಹಿಡಿದು ವೇಸ್ಟಾಗಿ ಬಿದ್ದಾವೆ. BBMP ಅವರು ಏನು ಕೆಲಸ ಮಾಡಲ್ಲ. ಮೊದಲು ನೋಡಿ, ಒಂದು 10 ವರ್ಷಕ್ಕೆ ಹಿಂದೆ BBMP ಅಂದರೆ ಗ್ರೀನ್ ಸಿಟಿ, ಕ್ಲೀನ್ ಸಿಟಿ, ಎ ಸಿಟಿ ಅಂತ ಬಂತು. ಈಗ ಬರೀ ಗಾರ್ಬೇಜ್ ಸಿಟಿ ಅಂತ ಹೆಸರು ಬರ್ತಾ ಇದೆ. ಯಾಕೆಂದರೆ BBMPಯಲ್ಲಿ ಈ ಕೆಲಸ ಮಾಡೋರಿಗೆ ಯಾರಿಗೂ ಕೆಲಸ ಗೊತ್ತಿಲ್ಲ. ಈ ರಸ್ತೆಯಲ್ಲಿ ನಿತ್ಯ ಬೀಳೋದು ಕಾಮನ್ ಆಗಿದ್ರು ಬಿಬಿಎಂಪಿ ಮಾತ್ರ ಕೂಲ್ ಆಗಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸದಿದ್ರೆ ಮತ್ತಷ್ಟು ಜನ ಬಿದ್ದು ಗಾಯಗೊಳ್ಳುವುದಕ್ಕೆ ಅಧಿಕಾರಿಗಳೇ ಹೊಣೆ ಆಗಬೇಕಾಗುತ್ತೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.